ಬೌಲ್ ಅನ್ನುವಂಥ ಈ ಮೆಟಾಫರಿಕ್ ಇಮೇಜು ಸುಮಾರು 4 ದಶಕದ ನನ್ನ ಇಡೀ ಕಲಾಭ್ಯಾಸದ ಅದು ಪೂರ್ಣಾವಧಿ ಕಲಾವಿದನಾಗಿ ನಾನು ಅಭ್ಯಾಸ ಮಾಡುವಂಥ ಈ ಸಂಸ್ಕೃತಿಯಲ್ಲಿ 3 ದಶಕದ 3 ಪ್ರದರ್ಶನ ಮಾತ್ರ ನನಗೆ ಭಾಳ ಮುಖ್ಯ ಅಂತ ಅನಿಸುತ್ತೆ. ಬಹುಶಃ ನನ್ನ ಮೊದಲನೇ ಕಾದಂಬರಿಗೆ ಇಷ್ಟೊಂದು ಸಾತ್ವಿಕ ಮನಸ್ಸುಗಳು ಇಷ್ಟು ಒಳ್ಳೆಯ ಮಾತುಗಳನ್ನು ಆಡಿ ಒಂದು ಸಾಮಾನ್ಯ ಆಲೋಚನೆ ಕ್ರಮಕ್ಕೂ ಕೂಡ ಇಷ್ಟು ದೊಡ್ಡ ಗೌರವ ಇದೆ. ಈ ಸಮಾಜ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಈ ಸೌಜನ್ಯ ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಸಂವಾದ ಅನ್ನುವಂಥ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ, ಇಷ್ಟು ಹಿರಿಯರು ಮತ್ತು ನಮ್ಮ ಜೊತೆಗಿನ ಸಮಕಾಲೀನ ಆತ್ಮೀಯರು ಬಂದು ಈ ಕೃತಿಯ ನೆಪದಲ್ಲಿ ನನ್ನ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಈ ನಾಡಿನ ನಂಬಿಕೆಗಳ ಬಗ್ಗೆ ಮಾತಾಡಿದ್ದಾರೆ. ಗ್ರೀಕ್ ದಾರ್ಶನಿಕ ಡಯೋಜೆನಿಸ್ ಅವನು ಭಿಕ್ಷೆ ಮಾಡ್ತಾ ಇರ್ತಾನೆ. 300 BCಯ ಆ ಕಾಲಘಟ್ಟದ ಒಬ್ಬ ದಾರ್ಶನಿಕ. ಅವನು ಭಿಕ್ಷಾಪಾತ್ರೆ ಹಿಡ್ಕೊಂಡು ಎಲ್ಲ ಕಡೆ ಭಿಕ್ಷೆ ಬಿಡ್ತಿರ್ತಾನೆ. ಒಂದು ಹಳ್ಳಿಗೆ ಬಂದಾಗ ಅವನು ಯಾರೋ ಒಂದು ಬೊಗಸೆಯಲ್ಲಿ ನೀರು ಕುಡಿಯೋದನ್ನು ನೋಡ್ತಾನೆ. ಈಗಾಗಲೇ ವಿದ್ಯಾಶಂಕರ್ ಮೆನ್ಷನ್ ಮಾಡಿದ್ದಾರೆ, ಶಂಕರ್ ಅವರು ಮೆನ್ಷನ್ ಮಾಡಿದ್ದಾರೆ. ಆ ಬೊಗಸೆಯಲ್ಲಿ 2 ಕೈಗಳಲ್ಲಿ ನೀರು ಹಿಡಿದು ಕುಡಿಯುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅವನು ಡಯೋಜಿನಿಸ್ ನೋಡಿದಾಗ ಅವನಿಗೆ ಭಾಳ ಸಂಕೋಚ ಆಗುತ್ತೆ. ನಾನು ಎಷ್ಟು ಗ್ರೀಡಿಯಾಗಿದ್ದೀನಿ, ಎಷ್ಟು ಈ ಥರ ಒಂದು ಪಾತ್ರೆಗೆ ಆತ್ಕೊಂಡಿದ್ದೀನಲ್ಲ ನಾನು. ಈ ರೀತಿಯೂ ನಾವು ನೀರನ್ನು ಕುಡಿಬೋದು, ಈ ರೀತಿಯೂ ನಾವು ಬಳಕೆ ಮಾಡ್ಕೋಬೋದು, ಈ ಪಾತ್ರೆ ಅಗತ್ಯವೂ ಇಲ್ಲ ಅಂತ ಪಾತ್ರೆ ಬಿಸಾಕ್ಬಿಡ್ತಾನೆ. ಆ ಕ್ಷಣದಿಂದ ಅವನು 2 ಬೊಗಸೆಯಲ್ಲೇ ಊಟ ಮಾಡೋದು ಅಭ್ಯಾಸ ಮಾಡ್ತಾನೆ. ಬಹುಶಃ ನನಗೆ ಜೈನ ಮುನಿಗಳು ಈಗಲೂ ಅದನ್ನು ಅಭ್ಯಾಸ ಮಾಡಿದ್ದಾರೆ. ಈಗ ಮನೆಗಳು ಬಂದರೆ ಅವರು ಜೈನದ ಧರ್ಮದ ಒಬ್ಬ ಗುರುಗಳು ಬಂದರೆ ಮನೆಗೆ ಒಂದು ರಿಚುವಲಿಸ್ಟಿಕ್ಕಾಗಿ ಮಾಡ್ತಾಯಿದ್ದಾರೆ. ಆ ರಿಚುವಲಿಸ್ಟಿಕ್ಕಾಗಿ ಹೇಗೆ ಮಾಡ್ತಾರೆ ಅಂದರೆ, ಮನೆಗೆ ಬಂದಾಗ ಪಾಪ ಮನೆ ಹಿರಿಯರು ಅವ್ರನ್ನ ಕರೆದು ತುಂಬ ಗೌರವದಿಂದ ಅವರಿಗೆ ಬೇಕಾದ ಅಡುಗೆಗಳನ್ನೆಲ್ಲ ಕೊಟ್ಟು ತರ್ತಾರೆ. ಅವರು ಕೈ ತುಂಬ, ಅವರು ಒಂದೇ ಕೈಯಲ್ಲಿ ಇಷ್ಟಿಷ್ಟೇ ತಿಂತಾರೆ, ಅದನ್ನು ಕೈಯಲ್ಲಿ ಅಷ್ಟೇ ತಿಂತಾರೆ ಅವರು. ಅದು ಬೇಡ ಅನ್ನೋಷ್ಟು ತಿನ್ನಿಸ್ತಿರ್ತಾರೆ ಅವರು. ಅವ್ರಿಗೆ ಅಗತ್ಯ ಇರಲ್ಲ, ಇವರಿಗೆ ಕೊಡುವ ಆಸೆ, ಅವರಿಗೆ ತಿನ್ನೋದಕ್ಕೆ ನಿರಾಕರಿಸುವಂಥ ಆಸೆ ಅವರಿಗೆ. ಇದು ಯಾಕೆ ಈ ಮಾತು ನನಗೆ ಮತ್ತೆ ಮತ್ತೆ ನೆನಪಾಗುತ್ತೆ ಅಂದರೆ, ಬೌಲ್ ಅನ್ನುವಂಥ ಈ ಮೆಟಾಫರಿಕ್ ಇಮೇಜು ಸುಮಾರು 4 ದಶಕದ ನನ್ನ ಇಡೀ ಕಲಾಭ್ಯಾಸದ ಅದು ಪೂರ್ಣಾವಧಿ ಕಲಾವಿದನಾಗಿ ನಾನು ಅಭ್ಯಾಸ ಮಾಡುವಂಥ ಈ ಸಂಸ್ಕೃತಿಯಲ್ಲಿ 3 ದಶಕದ 3 ಪ್ರದರ್ಶನ ಮಾತ್ರ ನನಗೆ ಭಾಳ ಮುಖ್ಯ ಅಂತ ಅನಿಸುತ್ತೆ. ಇನ್ನು ಉಳಿದವೆಲ್ಲವೂ ಕೂಡ ಅನಿವಾರ್ಯವಾಗಿ ಯಾರಿಗೋ ಯಾಕೋ ಯಾವುದೋ ಕಾರಣಕ್ಕಾಗಿ ಮಾಡಿದ ಕಲಾಕೃತಿಗಳು ಅಂತ ನನಗನ್ಸುತ್ತೆ. ಕೇವಲ ಅನಿವಾರ್ಯವಾಗಿ ಮಾಡಿದಂಥ ಕಲಾಕೃತಿಗಳು. ಯಾಕೆಂದರೆ ಬೇರೆ ಉದ್ಯೋಗ ನಮಗೆ ಗೊತ್ತಿಲ್ಲ, ಬೇರೆ ಕೆಲಸ ಗೊತ್ತಿಲ್ಲ, ಬೇಡುವವರು ಅಲ್ಲ ನಾವು, ಹಾಗೆ ಕಾಡುವವರು ಅಲ್ಲ. ಹಾಗಾಗಿ ಅನಿವಾರ್ಯವಾಗಿ ಈ ಕಲಾಕೃತಿಯನ್ನು ಮಾಡುವಂಥ ಒಂದು ಉದ್ಯೋಗವನ್ನು ಮಾಡ್ತಾ ಬಂದವನು. ಆದರೆ ಭಾಳ ಮುಖ್ಯವಾಗಿ 3 ಪ್ರದರ್ಶನ ಯಾಕೆ ನನಗೆ ಮುಖ್ಯ ಅಂತ ಅನಿಸುತ್ತೆ ಅಂದರೆ, 2000 ಅವಧಿಯಲ್ಲಿ ನಾನು ಮೊದಲಿಗೆ ಒಂದು ಅಮೂರ್ತ ಕಲಾಕೃತಿಗಳನ್ನು ಮಾಡಬೇಕು ಅಂತ ಅನಿಸ್ತು. ಆಗ ನನಗೆ ಬುದ್ಧನೆಂಬ ಬೆಳಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಬಂತು. ಬುದ್ಧನನ್ನು ನಾವ್ಯಾಕೆ ಬೆಳಕಿನ ಮೂಲಕ ನೋಡಬಾರ್ದು ಅನ್ನುವಂಥ ಪ್ರಯತ್ನವನ್ನು, ಹಾಗಾದರೆ ಹೇಗೆ ತೋರಿಸೋದು ಅನ್ನೋಂಥ ದೊಡ್ಡ ಚಾಲೆಂಜ್ ಅದು. ಅಕ್ಷರದಲ್ಲಿ ಎಷ್ಟು ಸುಲಭವೋ ದೃಶ್ಯದಲ್ಲಿ ಬಹಳ ಕಷ್ಟ ಅದು. ಆದರೆ ನನಗೆ ಅನಿಸಿದ್ದನ್ನು ಮಾಡಿದ್ದನ್ನು ಇನ್ನೊಬ್ಬರಿಗೆ ಮನವರಿಕೆಯೂ ಆಗಬೇಕಲ್ಲ, ಅದು ಮನವರಿಕೆ ಆಗದರೆ ಹೇಗೆ ಅನ್ನುವಂಥ ಒಂದು ಅನುಮಾನಗಳು ನನಗೆ ಕಾಡ್ತಾ ಇರುವಾಗ ಕೇವಲ ಒಂದು ಬೆಳಕನ್ನು ಒಂದು ಮೆಟಾಫರಿಕ್ಕಾಗಿ ಬಳಸ್ಕೊಂಡೆ ನಾನು. ಅದು ಎಲ್ಲ ಕಡೆ ಹೊರದೇಶದಲ್ಲೆಲ್ಲ ಜನಪ್ರಿಯ ಆಯಿತು, ತುಂಬ ಜನ ಇಷ್ಟಪಟ್ಟರು. ಬಹುಶಃ ನನ್ನ ಇಡೀ ಜೀವಮಾನದಲ್ಲಿ ಮೊದಲ ಒಂದು ಗೌರವ ಇರಾನ್ ದೇಶದ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದ್ದ ಆ ಸೀರೀಸ್ಗೆ. ಅದಾದ 10 ವರ್ಷದ ನಂತರ ನಾನು ಸೈಲೆನ್ಸ್ ಬಗ್ಗೆ ಮಾಡಿದೆ. ನಾನು ಸಂಗೀತದ ವಿದ್ಯಾರ್ಥಿ, ಸಂಗೀತವನ್ನು ಆಲಿಸುವಂಥ ಯೋಗ್ಯತೆ ಬೆಳೆದವನು ನಾನು.
ಅದನ್ನು ಸಂಗೀತವನ್ನು ಪ್ರದರ್ಶನ ಮಾಡುವನಲ್ಲ, ಸಂಗೀತವನ್ನು ಅಧಿಕೃತವಾಗಿ ನಾನು ಅದನ್ನು ಬಹಳ ಸಂತೋಷಪಟ್ಟು ಕೇಳಿಸುವಂಥ ಮತ್ತು ಅದರ ಅನನ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸೊಗಸು ನನ್ನ ಬದುಕಿಗೆ ಬಂದಿದೆ. ಅದು ಯಾಕೆಂದರೆ ನಾನು 14ನೇ ವಯಸ್ಸಿನಲ್ಲಿಂದ ದೊಡ್ಡ ದೊಡ್ಡ ಮಹನೀಯರ ಮಲ್ಲಿಕಾರ್ಜುನ ಮನ್ಸೂರಿಂದ ಹಿಡಿದು ತುಂಬ ದೊಡ್ಡ ಸಂಗೀತಗಾರರು ಯಾರೂ ಇಲ್ಲ ಇವತ್ತು. ಅವರೆಲ್ಲರನ್ನೂ ಆಲಿಸುವಂಥ ಒಂದು ದೊಡ್ಡ ಸದಾವಕಾಶ ನನಗೆ ಸಿಕ್ಕಿತ್ತು. ಅದರ ಸಂಸ್ಕಾರದ ಮೂಲಕ ನಾನು ಈ ಸಂಗೀತವನ್ನು ಹುಡ್ಕೊಂಡು ಹೋದಾಗ ನನಗೆ ನಿಶ್ಶಬ್ದವನ್ನು ಯಾಕೆ ಚಿತ್ರಿಸಬಾರ್ದು ಅಂತ ಪ್ರಯತ್ನ ಮಾಡಿದೆ. ನಿಶ್ಶಬ್ದ, ಸೈಲೆನ್ಸ್ ಅನ್ನುವಂಥ ಒಂದು ಕಲಾಕೃತಿ ಸೀರೀಸನ್ನೇ ಮಾಡಿದೆ. ಅದು ಕೂಡ ಎಷ್ಟು ಅಮೂರ್ತ ಆಯಿತು ಅಂತಂದರೆ ಗ್ಯಾಲರಿ ಓನರ್ ಅದನ್ನು ಪ್ರದರ್ಶನ ಮಾಡೋಕ್ಕೆ ಹೆದರಿದ್ರು. ಇಷ್ಟು ಅಮೂರ್ತ ಆಗಿದೆ, ಅದು ಹೊರದೇಶದಲ್ಲಿ ನಡೀತಿತ್ತು, ಇಲ್ಲಾಗೋದಿಲ್ಲ ಅಂತ. ಆದರೆ ನನಗೆ ಭಾಳ ಭರವಸೆ ಇತ್ತು. ಆ ಪ್ರದರ್ಶನ ಬೆಂಗಳೂರಿನಲ್ಲೇ ಆಯಿತು. ಸುಮಾರು 80% ಕಲಾಕೃತಿಗಳನ್ನು ಜನ ಕೊಂಡುಕೊಂಡ್ರು. ಅದನ್ನು ಅಷ್ಟು ದೊಡ್ಡ ಗೌರವ ನನಗೆ ಸಿಕ್ಕಿತ್ತು. ಅದಾದ ನಂತರ ನಾನು ಈಗ ಸುಮಾರು 15 ವರ್ಷದಿಂದ, 1.5 ದಶಕದಿಂದ ದ ಬೌಲ್ ಅನ್ನೋವಂಥ ಮೆಟಾಫರನ್ನು ನಾನು ಮಾಡಿದೆ. ಬೌಲ್ ಅಂತ ಈ ಮೆಟಾಫರ್ ಎಕ್ಸಿಬಿಷನ್ನು ಇಲ್ಲಿ ಬೆಂಗಳೂರಿನಲ್ಲಿ ಮೊದಲ ಪ್ರದರ್ಶನ. ಈಗಾಗಲೇ ಎಲ್ಲರೂ ನೋಡಿದ್ದಾರೆ ಅದನ್ನು. ತುಂಬ ದೊಡ್ಡ ಗಾತ್ರದಾಗ ಸುಮಾರು 20 ಅಡಿ 30 ಅಡಿ ಕಲಾಕೃತಿಗಳನ್ನು ಮಾಡುವಾಗ ಆ ದೊಡ್ಡ ಸ್ಪೇಸ್, ಟೈಮ್ ಆ್ಯಂಡ್ ಸ್ಪೇಸನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ನನಗಾಯಿತು. ಅದಾದಮೇಲೆ ಯುರೋಪಲ್ಲಿ ನಂದು ಪ್ರದರ್ಶನ ಆಯಿತು. ಇದಾಗುವಾಗ ಈ ಬೌಲ್ ಸಂದರ್ಭದಲ್ಲಿ ನನಗೆ ಆದ ಅನುಭವಗಳಿದೆಯಲ್ಲ, ಜನ ಅದಕ್ಕೆ ಪ್ರತಿಕ್ರಿಯೆ ತೋರಿಸಿದ ರೀತಿ ಮತ್ತು ಅದನ್ನು ಅವರು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಮತ್ತು ಅವರು ಅದರ ಮುಂದೆ ನಿಂತು ಧ್ಯಾನ ಮಾಡಿದವರಿದ್ದಾರೆ, ಭಾವುಕರಾಗಿದ್ದವರಿದ್ದಾರೆ, ಏನೂ ಮಾತಾಡದೆ ಸುಮ್ಮನೆ ಎಷ್ಟೋ ಗಂಟೆಗಳ ಕಾಲ ಕಲಾಕೃತಿ ನೋಡಿದವರಿದ್ದಾರೆ. ನನಗೆ ಇದು ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ನಾನು ಇಷ್ಟು ಸುಲಭವಾಗಿ ಒಬ್ಬ ನಮ್ಮ ನಾಡಿನ ಪ್ರೇಕ್ಷಕರನ್ನ ಅನುಮಾನಿಸ್ಬಿಟ್ನಲ್ಲ ಅನ್ನುವಂಥ ಸಂಕೋಚ ನನಗಾಯಿತು. ಯಾಕೆಂದರೆ ಈ ನಾಡಿನಲ್ಲಿ ಬಹಳ ಸಂವೇದನಾಶೀಲರು ಇದ್ದಾರೆ. ನಾವೇನು ಮಾಡಿದ್ದೀವಿ, ಕಾಣಿಸುವ, ಕಾಣಿಸಲ್ಪಡುವ, ಕಾಣುವ ಈ 3 ಪ್ರಕ್ರಿಯೆಯಲ್ಲಿ ಕಾಣಿಸುವ, ಕಾಣಿಸಲ್ಪಡುವ 2 ಪ್ರಕ್ರಿಯೆಯನ್ನು ಮಾತ್ರ ನಾವು ಅನುಸರಿಸ್ತಿದ್ದೇವೆ. ಕಾಣುವ ಪ್ರಕ್ರಿಯೆಯನ್ನು ಮರೆತುಬಿಟ್ಟಿದ್ದೇವೆ ನಾವು. ಕಾಣುವುದು ಅಂದರೆ ನಮ್ಮನ್ನೇ ನಾವೇ ಕಾಣ್ಕೊಳ್ಳುವಂಥದ್ದು. ಆಗಲೇ ಹೇಳಿದ್ರೆ ನಮ್ಮ ಅಂತರಂಗದ ಕನ್ನಡಿ ಮುಂದೆ ನಿಂತು ನೋಡುವ ಈ ಪ್ರಕ್ರಿಯೆ ಬಹುಶಃ ಎಲ್ಲ ಸೃಜನಶೀಲ ಸಾಧ್ಯತೆಗಳನ್ನು, ಎಲ್ಲ ಸೃಜನೀಯ ಪ್ರಕ್ರಿಯೆಯ ಒಂದು ಮೂಲ ಉದ್ದೇಶವೇ ಅದು ಅಂತ ನಾನು ಭಾವಿಸ್ತೇನೆ. ಆ ಪ್ರಕ್ರಿಯೆ ಅಲ್ಲೂ ಕೂಡ ನಿಮಗೆ ಒಂದು ದೊಡ್ಡ ಆಲೋಚನಾ ಕ್ರಮವನ್ನು, ಒಂದು ಸಂವೇದನೆಯನ್ನು, ಒಂದು ಸೌಜನ್ಯವನ್ನು, ಒಂದು ಪ್ರೀತಿ ವಿಶ್ವಾಸವನ್ನು, ಒಂದು ಅಂತಃಕರಣವನ್ನು ನೀವು ಒಂದು ಕಮಾಡಿಟಿಯಾಗಿ ಬೆಳೆಸ್ಬಿಟ್ರೆ ಮನುಷ್ಯ ಹುಡುಕಾಟ ತುಂಬ ಗೊಂದಲ ಆಗುತ್ತೆ. ತಾನು ಸಾಗುವ ದಾರಿಯಲ್ಲಿ ತುಂಬ ಗೊಂದಲ ಆಗಿ ಅವನು ದಾರಿ ತಪ್ಪುವಂಥ ಅಪಾಯಗಳು ತುಂಬ ಅವನು ಎದುರಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನನಗೆ ಬೌಲ್ ಅನ್ನೋವಂಥ ಕಾದಂಬರಿ ಅಕ್ಷರಕ್ಕೆ ತರಬೇಕಾದ್ರೆ ಒಂದು ಕಥೆಯ ಸ್ವರೂಪದಲ್ಲಿ ನಾನು ಎಲ್ಲ ಮಾತುಗಳನ್ನು ಹಾಗೇ ಜೋಡಿಸ್ತಾ ಬಂದಾಗ ಸುಮಾರು 10 ವರ್ಷ ಈ ಕಾದಂಬರಿಗೆ ನಾನು ಪ್ರಯೋಗ ಮಾಡಿದ್ದು. ನಾನೇ ಈ ಕಾದಂಬರಿನ ಒಂದು 20 ಸರಿ ಓದಿದ್ದೇನೆ. ಯಾಕೆ ಓದಿದೆ ಅಂದರೆ ನನಗೆ ಒಂದು ಆತಂಕ ಇತ್ತು. ಓದಿದವರು ಇದ್ರ ಬಗ್ಗೆ ಏನು ಹೇಳ್ಬೋದು, ಇದು ನಾನು ಒಬ್ಬ ಓದುಗನಾಗಿ ಮತ್ತೆ 20 ಜನ ಕಾದಂಬರಿಗಳು 20 ಜನ ಓದುಗರು ಅದನ್ನು ಓದಿದ್ದಾರೆ. ನನ್ನ ಸ್ವರೂಪದಲ್ಲಿ 20 ಜನ ಓದುಗರು ಆ ಕಾದಂಬರಿಯನ್ನು ಓದಿದ್ದಾರೆ. ಅಷ್ಟು ಮರುಪರಿಶೀಲನೆಗೊಂಡು ಹೊರಗಡೆ ಬಂದಂಥ ಈ ಕಾದಂಬರಿಯನ್ನು, ಅದು ಮೊದಲ ಕಾದಂಬರಿ. ಇದರ ಎಲ್ಲ ಶ್ರೇಯ ನನಗೆ ಮನುಗೆ ನಾನು ಅವರಿಗೆ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಈ ಕಾದಂಬರಿಯನ್ನು ಬರೆದ ಕೂಡಲೇ ಈ ಸ್ಕ್ರಿಪ್ಟನ್ನು ನಾನು ಮನು ಕೇಳಿದೆ, ಇದನ್ನು ಬರೆದಿದ್ದೀನಿ ನಾನು ಅಂತೇಳಿ, ತೋರಿಸಿ ಅಂತಂದರು. ನಾನು ಅವ್ರಿಗೆ ಹೇಳಿದೆ, ನೀವು ಈ ಕಾದಂಬರಿನ ಓದಿದ ಮೇಲೆ ಇದು ಯೋಗ್ಯ ಅನ್ನಿಸ್ತಿದ್ರೆ ನಾನು ಪ್ರಕಟಿಸೋದಿಲ್ಲ, ಆದರೆ ನನಗೊಂದು ಆಸೆ ಇದೆ, ನೀವು ಅದಕ್ಕೊಂದು ಮುನ್ನುಡಿ ಬರ್ಕೊಡ್ಬೇಕು ಅಂಥೇಳಿ. ಹಾಗೆ ಈ ಮುನ್ನುಡಿ ಬರೆಯೋದಕ್ಕೆ ಅದು ಯೋಗ್ಯ ಅಲ್ಲದಿದ್ದರೆ ನೀವು ಬರೆದಿದ್ದರೂ ನನಗೆ ಚಿಂತೆ ಇಲ್ಲ, ನಿಮ್ಮ ಸ್ನೇಹ, ಪ್ರೀತಿ, ವಿಶ್ವಾಸ ಹಾಗೆ ಮುಂದುವರಿಯುತ್ತೆ ಅಂಥೇಳಿ. ಅವರು 1 ವಾರದಲ್ಲೇ ನನಗೆ ಫೋನ್ ಮಾಡಿ ಹೇಳಿದರು, ಒಂದು ಮಾತು ಹೇಳಿದರು. ಅವರು ಮೊದಲೇ ವಾಕ್ಯವರೇ ಗೊತ್ತಲ್ಲ ಮನು ಹೇಳೋದು, ಕಾದಂಬರಿ ಓದಿದೆ, ನನ್ನ ಭಿಕ್ಷಾ ಪಾತ್ರೆಯನ್ನು ನಾನು ಹುಡುಕುತ್ತಿದ್ದೇನೆ ಅಂದರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ಈ ಸಾಲನ್ನೇ ನಾನು ಇನ್ನೇನು ನೀವು ಬರೆದಿರೋ ಪರವಾಗಿಲ್ಲ, ಈ ಸಾಲನ್ನು ನಾವು ಕ್ರಿಯೇಟಿವ್ ಪ್ರೋಸೆಸ್ಸು ಡಿಸೈನ್ ಮಾಡೋರಾಗಿರೋದ್ರಿಂದ
ಈ ಮುನ್ನುಡಿಯಲ್ಲಿ ಇಡೀ ಪುಟದ ಮಧ್ಯದಲ್ಲಿ ಈ ಸಾಲನ್ನು ಮಾತ್ರ ಹಾಕಿ ಕೆಳಗಡೆ ಮುನ್ನುಡಿ ಮೇಲ್ಗಡೆ ಕೆಳಗಡೆ ಮನು ಚಕ್ರವರ್ತಿ ಅಂತ ಹಾಕೋಣ, ಉಳಿದಿದ್ದು ಬೇಡ, ಉಳಿದಿದ್ದು ಅವರೇ ಅರ್ಥ ಮಾಡ್ಕೊಳ್ಳಿ ಅಂತಂದೆ ನಾನು. ಹಾಗೆಲ್ಲ ಆಗೋದಿಲ್ಲ ಅಂದರು ಅವರು ಒಪ್ಪೋದಿಲ್ಲ. ಅವರು 24 ಪುಟದ ಮುನ್ನುಡಿಯನ್ನು ಕಾದಂಬರಿಯಷ್ಟೇ ಶ್ರಮಪಟ್ಟು ಬರೆದಿದ್ದಾರೆ ಅವರು. ಅಷ್ಟು ಪ್ರೀತಿಯಿಂದ ನನಗೆ ಇದನ್ನು ಗೌರವಿಸ್ತಾರೆ ಈ ಕಾದಂಬರಿನ. ಬಹುಶಃ ಒಂದು ಕೃತಿಗೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಈ ನಾಡಿನ ಅನೇಕ ಸಂವೇದನಾಶೀಲ ಮನಸ್ಸುಗಳ ಪರವಾಗಿ ಬರೆದಂಥ ಈ ಕೃತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಕೇವಲ ನನ್ನದು ಅಂತ ಅಲ್ಲ. ಬಹುಶಃ ಇನ್ನೂ ಇವತ್ತಿನ ಧಾವಂತದ ಈ ಜೀವನದ ಕ್ರಮದಲ್ಲೂ ಕೂಡ ಸಂವೇದನಾಶೀಲ ಮನಸ್ಸುಗಳು ತಮ್ಮ ಪಾಡಿಗೆ ತಾವು ಜೀವನ ಮಾಡ್ತಿವೆ. ಎಲ್ಲಿ ಪಾತ್ರಗಳು ಹಾಗೇ ಇವೆ. ಅಜ್ಜನ ಪಾತ್ರ ಕೂಡ ಅಂಥದ್ದೇ ಒಂದು ಪಾತ್ರ, ನಿರ್ಲಿಪ್ತತೆ ಇರುವಂಥ ಪಾತ್ರ, ಎಲ್ಲವನ್ನೂ ನೋಡ್ತಿರುತ್ತೆ. ಈಗ ನಾವು ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಮತ್ತು ಸಾಂಸ್ಕೃತಿಕ ಈ ರಾಜಕಾರಣದಲ್ಲಿ ನಾವು ಕೇವಲ ಗಮನಿಸುವಂಥ ಸ್ಥಿತಿಯಲ್ಲಿ ಇದ್ದೀವಿ ಹೊರತು ಏನನ್ನು ಮಾಡಲಾಗದ ಸ್ಥಿತಿಯಲ್ಲಿದ್ದೇವೆ. ಸಂಸ್ಕೃತಿ ಅನ್ನೋದು ಒಂದು ಬಿಕ್ರಿ ಆಗುವಂಥ ಒಂದು ಸ್ಥಿತಿಯಲ್ಲಿ ನಾವು ಬಂದು ತಲುಪಿರುವಾಗ ನಮ್ಮ ಜವಾಬ್ದಾರಿಗಳೇನು, ಸಾಂಸ್ಕೃತಿಕ ಜವಾಬ್ದಾರಿಗಳೇನು, ಸಾಮಾಜಿಕ ಜವಾಬ್ದಾರಿಗಳೇನು, ನಾವು ಮನುಷ್ಯರಾಗಿ ಹೇಗೆ ಬದುಕಬೇಕು, ಮತ್ತು ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇದ್ದಾರೆ, ಅವ್ರ ಮುಂದೆ ಯಾರನ್ನು ಅನುಸರಿಸಬೇಕು ಅನ್ನೋಂಥ ಎಚ್ಚರ ನಮಗಿಲ್ಲದಿದ್ದರೆ, ಒಂದು ಜವಾಬ್ದಾರಿ ನಮಗಿಲ್ಲದಿದ್ದರೆ ಈ ನಮ್ಮ ಈ ಕೃತಿಗಳಿಗೆ ಯಾವ ಅರ್ಥವೂ ಇಲ್ಲ. ಅದರಲ್ಲೂ ಲಕ್ಷಾಂತರ ಕಾಪಿಗಳು, ಲಕ್ಷಾಂತರ ಸಾವಿರಾರು ಕಾಪಿಗಳು ಒಂದೊಂದೇ ದಿವಸದಲ್ಲಿ, 2 ದಿವಸದಲ್ಲಿ, 1 ವಾರದಲ್ಲಿ ಮಾರಾಟವಾಗುವ ಇಂಥ ಒಂದು ಧಾವಂತದ ಸಂದರ್ಭದಲ್ಲೂ ಕೂಡ ಈ ಕಾದಂಬರಿಯನ್ನು ಎಷ್ಟು ಜನ ಓದಿದ್ದಾರೆ ಅನ್ನೋದೇ ನನಗೆ ದೊಡ್ಡ ಆಶ್ಚರ್ಯ ಮತ್ತು ಸಮಾಧಾನ. ಓದಲು ಇನ್ನೂ ಇದ್ದಾರೆ, ಇದಕ್ಕೊಂದು ಮಾರ್ಗ ಇದೆ, ಮತ್ತು ಇನ್ನೂ ಈ ಸಮಾಜದಲ್ಲಿ ಒಂದು ಅಂತಃಕರಣ, ಸೌಜನ್ಯ ಮತ್ತು ಒಳನೋಟಗಳಿರುವಂಥ ಮನಸ್ಸುಗಳು ಇನ್ನೂ ಜೀವಂತವಾಗಿದೆ ಅನ್ನುವಂಥ ಭರವಸೆಯನ್ನು ಈ ಎಲ್ಲ ಅನುಭವಗಳು ನನಗೆ ಕೊಟ್ಟಿವೆ. ಅದೊಂದು ತೃಪ್ತಿ ನನಗಿದೆ. ಜೊತೆಗೆ ಇಷ್ಟು ಒಳ್ಳೆಯ ಮಾತನ್ನು ಈ ಕಾದಂಬರಿಯ ನೆಪದಲ್ಲಿ ಆಡಿದಿರುವಂಥ ನನಗೆ ಸುಮಿತ್ರಾಬಾಯಿಯವರಂತೂ ನಾನು ಬಹಳ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರು ಈಗಾಗಲೇ ಫೋನಲ್ಲಿ ನನಗೆ ಹೇಳಿಬಿಟ್ಟಿದ್ದಾರೆ, ಅದು ಸಾಕು ನನಗೆ. ಮತ್ತು ಶಂಕರ್ ಅವರಂತೂ ಇದನ್ನು ನಾವು ಕೂತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಅವರ ಒಳನೋಟಗಳ ಮಾತುಗಳು ನಿಜಕ್ಕೂ ಅಮೂಲ್ಯವಾಗಿರುವಂಥದ್ದು. ಮತ್ತು ವಿದ್ಯಾಶಂಕರ್ ಅವರು ಬಹಳ ಮೌಲಿಕವಾದಂಥ ಮಾತುಗಳನ್ನು, ನನ್ನದೇ ಮಾತುಗಳ ಹಾಗೆ ನನ್ನ ಆಲೋಚನೆಗಳೇನಿಟ್ಟು ನನ್ನ ಜೊತೆಗೆ ಸಾಗಿದ್ದವರವರು, 45 ವರ್ಷದ ಸ್ನೇಹಿತರವರು. ಆದರೆ ಇವತ್ತು ಅಷ್ಟು ಒಳ್ಳೆಯ ಸ್ನೇಹಿತರು ನಮಗೆ ಇನ್ನೂ ಇದ್ದಾರೆ ಅಂದರೆ ನಮಗೆ ಭಾಳ ಸಂತೋಷ ಆಗುವಂಥ, ಜೀವನದ ಭರವಸೆಯನ್ನು ಹೆಚ್ಚಿಸುವಂಥ ಈ ಸಂದರ್ಭ ನನಗೆ ಭಾಳ ಸಂತೋಷ ಕೊಟ್ಟಿದೆ. ಮತ್ತು ಈ ಸಭೆಗೆ ಕೇವಲ ಒಂದು ಸಂವಾದಕ್ಕೆ ಇಷ್ಟು ಜನ ಆತ್ಮೀಯರು ಬಂದಿದ್ದೀರಿ. ನೀವೆಲ್ಲ ಈ ಆಲೋಚನಾ ಕ್ರಮದಲ್ಲಿ ಇದ್ದೀರಿ ಅಂತ ನಾನು ನಂಬಿದ್ದೇನೆ. ಕೇವಲ ಪುಸ್ತಕದ ಮಾತುಗಳಿಗೆ, ವಿದ್ವತ್ ಭಾಷಣಕ್ಕಾಗಿ ಬಂದವರಲ್ಲ ನೀವು. ನಮ್ಮ ಜೊತೆಗೆ ನೀವಿದ್ದೀರಿ ಅನ್ನುವಂಥ ಭರವಸೆಯನ್ನು ತೋರಿಸೋದಕ್ಕೆ ಬಂದಿದ್ದೀರಿ. ಬಹುಶಃ ನಾನು ಧನ್ಯವಾದ ಹೇಳೋದು ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಧನ್ಯವಾದಗಳು. ತಮ್ಮ ಭಾವನೆಗಳ ಬೌಲನ್ನು ಬರೆದಾಗಿಸ್ಕೊಂಡಂಥ ಸಾರ್ಥಕತೆ ಮೂರ್ತಿ ಅವರಿಗೀಗ. ಅದೇ ಸಾರ್ಥಕತೆಯ ಜೊತೆಗೆ ಇಂದಿನ ಸಂವಾದದಲ್ಲಿ ಭಾಗವಹಿಸಿ ಅಕ್ಷರ ಮತ್ತು ಬಣ್ಣಗಳ ಈ ಲೋಕಕ್ಕೆ ತಮ್ಮದೇ ಆದ ದರ್ಶನವನ್ನು ನೀಡಿದಂಥ